ಆಮೇಲೆ ಕೋಳಿ ಮರಿಗಳನ್ನ ನೀನು ನ್ಯಾಚುರಲಾಗಿ ಸಾಕಿರ್ತೀಯ ಬ್ರೋ, ಮತ್ತು ನ್ಯಾಚುರಲಾಗಿ ಮರಿಗಳು ಕೊಡ್ತೀಯ ಬ್ರೋ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಅಂದರೆ ನಾನು ಇವಾಗ ಹೇಳ್ಬಿಡ್ತೀನಿ ಕೇಳ್ಕೊಳ್ರಿ. 1 ದಿನದಿಂದ 15 ದಿನ ಮಾತ್ರ ಬೈಲರ್ ಸ್ಟಾರ್ಟರು ಮತ್ತು ಸ್ಟಾರ್ಟರ್ ಅಂತ ಒಂದೆರಡು ಫೀಡ್ಸ್ ಬರುತ್ತೆ, ಅವೆರಡು ಹಾಕಿರ್ತೀವಿ. ಯಾಕೆ ಹಾಕಿರ್ತೀವಿ ಅಂತಂದರೆ ಈ ಟೈಮ್ಗೆ ಬೇಸಿಗೆಗಾಲದಲ್ಲಿ ಮರಿಗಳು ಅಂತಂದರೆ ಇವಾಗ ಜಾಸ್ತಿ ಏನಂತಂದರೆ ಡೆವಲಪ್ಮೆಂಟ್ ಬರಬೇಕು ಅಂತಂದರೆ, ಡೆವಲಪ್ಮೆಂಟು ಅಂತಂದರೆ ಬೆಳವಣಿಗೆ ಆಗಲಿ ಬೇಗ ಬರೋದಾಗಲಿ ಈ ಥರದ್ದಲ್ಲ. ಬಟ್ ಮರಿಗಳು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಒಂದು 15 ದಿನ ಏನಾದರೂ ನಾವು ಫೀಡ್ ಬಳಸಲೇಬೇಕಾಗುತ್ತೆ. ಅಂತಂದರೆ ಇವಾಗ ನಾವು ಚಿಕ್ಕದ್ರಲ್ಲಿ ಮಗು ಏನಾದರೂ ಇದು ಡೆವಲಪ್ ಆಗಲಿ ಮತ್ತು ದಪ್ಪ ಆಗಲಿ ಅಂದ ತಕ್ಷಣ ಅದಕ್ಕೊಂದು ಇಮ್ಯುನಿಟಿ ಮತ್ತು ಇಮ್ಯುನಿಟಿ ಬೂಸ್ಟರ್ಸು ಇವೆಲ್ಲ ತಂದು ನಮ್ಗೆ ಹಾಕ್ತಿದ್ರಲ್ಲ, ಆ ಥರ ಅದನ್ನು ಅಚ್ಚುಕಟ್ಟಾಗಿ ಮರಿಗಳಿಗೆ ಡೆವಲಪ್ಮೆಂಟ್ಗೆ ಬೆಳವಣಿಗೆಗೆ ನೀವು ಆ ಥರ ಹಾಕಲೇಬೇಕಾಗುತ್ತೆ. ಮತ್ತು ಫೀಡ್ಸ್ ಹಾಕಿದ್ಮೇಲೆ 3 ವ್ಯಾಕ್ಸಿನ್ ಕಂಪ್ಲೀಟ್ ಮಾಡಾದಮೇಲೆ ರಾಗಿ, ಜೋಳದ ನುಚ್ಚು ಮತ್ತು ಈ ಥರದನ್ನ ನೀಟಾಗಿ ಪುಡಿ ಮಾಡಿಕೊಂಡು ಅಚ್ಚುಕಟ್ಟಾಗಿ ಕೋಳಿಗೆ ಹಾಕ್ಕೊಂಡು ನ್ಯಾಚುರಲಾಗಿ ಬೇಯಿಸೋದು. ಅಂತಂದರೆ 10 ಗಂಟೆಯಿಂದ ಒಳಗಡೆ ಆಚೆಗೆ ಬಿಟ್ಬಿಟ್ಟಿರ್ತೀವಿ ಮರಿಗಳನ್ನ, 10 ಗಂಟೆ ಆದಮೇಲೆ ಒಳಗಡೆ ಬಿಡೋದು. ಅಂತಂದರೆ ಇವಾಗ 10 ಗಂಟೆಯಿಂದ ಹೊರಗಡೆ ಬಿಟ್ಕೊಂಡು ಯಾಕಪ್ಪ ಆ ಥರ ಬಿಡ್ತೀವಿ ಅಂದರೆ ಬಿಸಿಲು ಜಾಸ್ತಿ ಆದರೆ ಮರಿಗಳು ತಡ್ಕೊಳ್ಳೋ ಚಾನ್ಸಸ್ ಕಮ್ಮಿ. ಅದಕ್ಕೆ ಏನು ಮಾಡ್ತೀವಿ, ಬೆಳಗ್ಗೆ ಹೊತ್ತು ಒಂದು 10 ಗಂಟೆ ಒಳಗಡೆ ಆಚೆಗೆ ಬಿಡಬೇಕು, ತಿರ್ಗಾ ಸಾಯಂಕಾಲ 3 ಗಂಟೆ ಮೇಲ್ಗಡೆ ಆಚೆಗೆ ಬಿಡಬೇಕು. ಆಚೆಗೆ ಬಿಟ್ಟು ಮರಿಗಳು ಮೇಯಿಸಿದಷ್ಟು ಚೆನ್ನಾಗಿರುತ್ತೆ ಮತ್ತು ಆ್ಯಕ್ಟಿವ್ ಆಗಿರುತ್ತೆ. ನೈಸರ್ಗಿಕವಾಗಿ ನ್ಯಾಚುರಲಾಗಿ ಸಾಕಿರೋ ಮರಿಗಳೇ. ನಿಮ್ಗೆ ಏನಾದರೂ 1.5 ತಿಂಗಳು ಮರಿ ಬೇಕು ಅಂತಂದರೆ ಕಾಲ್ ಮಾಡಿ, ಬೇಗ ಬುಕ್ ಮಾಡ್ಕೊಳ್ಳೋದಲ್ಲ, ಬಂದು ಸ್ಪಾಟಲ್ಲೇ ತಗೊಂಡೋಗಿ.